ಸರ್ ಬಾಸ್ ಕರೀತೀವಿ ಸರ್. ಮ್ಯಾ ಕಮಿಂಗ್ ಸರ್. ಬನ್ರಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಏನ್ರಿ ಇದು ಮತ್ತೆ ಲೋನ್? PF ಲೋನ್ ಬೇಕು ಅಂತ ಅಪ್ಲಿಕೇಶನ್ ಹಾಕೊಂಡಿದ್ದೀರಿ. ಈಗಾಗಲೇ ಸಾಕಷ್ಟು ಸಾರಿ PF ನಲ್ಲಿ ಹಣ ತಗೊಂಡು ಖರ್ಚು ಮಾಡ್ಕೊಂಡಿದ್ದೀರಿ. ಹೀಗೆ ಖರ್ಚು ಮಾಡ್ತಾ ಹೋದ್ರೆ ಇದು ನಿಮ್ಮ ಭವಿಷ್ಯದ ಹಣ ರೀ. ರಿಟೈರ್ ಆದ್ಮೇಲೆ ಏನ್ ಮಾಡ್ತೀರಿ? ಏನು ಮಾಡಲಿ ಸರ್, ಇವತ್ತಿನ ಸಮಸ್ಯೆ ಆಗಿದೆ. ಮೊದಲು ಇವತ್ತಿನ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಮೆಚುರಿಟಿಗೆ ಅಂತ ವೇಟ್ ಮಾಡ್ತಾ ಕೂತ್ಕೊಂಡ್ರೆ ಈಗ ತೊಗೊಂಡಿರೋ ಕೈ ಸಾಲ ತೀರಲ್ಲ ಸರ್. ಸಾಲ ಕೊಟ್ಟೊಂದು ಸರಿ ಇಲ್ಲ, ತುಂಬ ಕಿರಿಕಿರಿ ಮಾಡ್ತಾನೆ, ಮನೆ ಬಂದು ಜಗಳಾಡ್ತಾನೆ, ಬಾಯಿ ಬಂದ ಕಿಡ್ಗಡ್ದ ಮಾತಾಡ್ತಾನೆ. ಅವನಿಗೆ ಬಡ್ಡಿ ಕೊಡಬೇಕು, ಸಾಲ ತೀರಿಸ್ಬೇಕು. ಇರೋದೊಂದು ಸಂಬಳ. ಮೊದಲು ಈ ಪ್ರಾಬ್ಲಮ್ದ ಆಚೆ ಬಂದರೆ ಸಾಕಾಗ್ಬಿಟ್ಟಿದೆ ಸರ್. ಅದಕ್ಕೆ ದಯವಿಟ್ಟು ನೀವು ಈ ಲೋನನ್ನು ಸ್ಯಾಂಕ್ಷನ್ ಮಾಡಿದರೆ. ಅಯ್ಯೋ, ನಿಮ್ಮ ದುಡ್ಡು ನೀವು ತಗೋತೀರಿ, ಇದರಿಂದ ನನಗೇನು ನಷ್ಟ ಇಲ್ಲ. ನಿಮ್ಗಂತ ಸಮಸ್ಯೆ ಇದ್ರೆ ತಗೊಳ್ಳಿ, ಸಂಜೆ ಒಳಗೆ ಚೆಕ್ ನಿಮ್ ಕೈ ಸೇರತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಿ ಸರ್. ಜಯಂತ್ ಸರ್, ನಾನು ನಿಮ್ ಬಾಸ್ ಆಗಿ ಅಲ್ಲ, ಒಬ್ಬ ಸ್ನೇಹಿತನಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಿ ಸರ್. ನಮ್ಮ ತಂದೆ ಯಾವಾಗಲೂ ನನಗೆ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಸಾಲ ಮಾತ್ರ ಮಾಡಬೇಡ, ಅದರಲ್ಲೂ ಕೈ ಸಾಲ. ಯಾಕಂದ್ರೆ ಈ ಸಾಲ ಮಾಡ್ತಾ ಹೋದ್ರೆ ಅದು ತೀರೋದೇ ಇಲ್ಲ ರೀ, ಮುಂದುವರಿತಾನೆ ಇರುತ್ತೆ. ಅಲ್ದೆ ಮನಸ್ಸಿನ ನೆಮ್ಮದಿನೂ ಹಾಳು ಮಾಡಿಬಿಡುತ್ತೆ. ನನಗೆ ಗೊತ್ತು ಸರ್, ಸಾಲವನ್ನು ಕೊಂಬಾಗ ಅಂತ ಸರ್ವಜ್ಞನ ವಚನನೇ ಇದೆಯಲ್ಲ. ಕೀಲಿ ಮುರಿಬಾರ್ದು ಅಂದರೆ ಮಾಡಿರೋ ಸಾಲನ ತೀರಿಸ್ಬೇಕು. ಸಾಲ ಮಾಡಬಾರ್ದಿತ್ತು, ಮಾಡಿಬಿಟ್ಟಿದ್ದೀನಿ. ಈಗ ತೀರಿಸದೆ ಬೇರೆ ದಾರಿ ಇಲ್ಲ ಸರ್. ಜಯಂತ್, ನಿಮ್ ಕಷ್ಟ ನನಗೆ ಅರ್ಥ ಆಗುತ್ತೆ ರೀ. ಈ ಚೆಕ್ ತಗೊಂಡು ಮೊದಲು ನೀವು ಈ ಸಮಸ್ಯೆಯಿಂದ ಹೊರಗಡೆ ಬನ್ನಿ. ಇನ್ಯಾವತ್ತೂ ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ ಸರ್. ನೋಡಿ, ನಿಮ್ಮಂಥವ್ರನ್ನ ನಾನು ಕಳ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಓಕೆ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ಅಡ್ವೈಸ್ ಸರ್. ಆಯ್ತು, ಬರ್ತೀನಿ. ನಮ್ಮ ಉಸಿರು ಯಾವಾಗ ನಿಲ್ಲುತ್ತೋ, ಯಾವತ್ತು ಆತ್ಮ ದೇಹವನ್ನು ಬಿಡುತ್ತೋ ಅವತ್ತು ದೇಹ ಜಡವಾಗಿ ಬಿಡುತ್ತೆ. ಇದು ಎಷ್ಟು ಆಶ್ಚರ್ಯಕರ ಬದಲಾವಣೆ! ದೇಹ ನಿಶ್ಚಲವಾಗಿ ಭೂತಕಾಲಕ್ಕೆ ಸರಿದು ಹೋದರೂ ನಮ್ಮ ಕಣ್ಣು ಕಿವಿ ಮಾತ್ರ ತೆರೆದೇ ಇರುತ್ತೆ. ದೇಹದಿಂದ ಇರೋ ನಮ್ಮ ಅಂತರಾತ್ಮಕ್ಕೆ ತಿಳಿಯದಿರೋ ಅದೆಷ್ಟೋ ವಿಷಯಗಳು ಈಗ ನಮ್ಮ ದೃಷ್ಟಿಗೆ ಬೀಳುತ್ತೆ. ನಾವು ನಾವಾಗಿ ಇರೋದಲ್ಲದೆ ಬೇರೆಯವರ ಒಳಹೊಕ್ಕೂ ನೋಡೋ ಶಕ್ತಿ ಬರುತ್ತೆ. ಇಡೀ ಪ್ರಪಂಚವನ್ನು ಸ್ಪಷ್ಟವಾಗಿ ನೋಡೋ ವಿಶಾಲ ನೇತ್ರ ನಮ್ಮದಾಗಿಬಿಡುತ್ತೆ. ನಾನು ಬದುಕಿದ್ದಾಗ ನನ್ನ 5 ಹೆಣ್ಣು ಮಕ್ಕಳನ್ನು ನೋಡಿದ ದೃಷ್ಟಿಕೋನ ಒಂದಾಗಿದ್ರೆ, ಈಗ ನನಗೆ ಕಾಣ್ತಿರೋ ನನ್ನ ಹೆಣ್ಣು ಮಕ್ಕಳ ಜೀವನ ಬದುಕೆ ಬೇರೆಯಾಗಿ ಕಾಣ್ತಿದೆ. ಮೊದಲು ನನ್ನ ಅಳತೆಯಲ್ಲಿ ನೋಡುತ್ತಿದ್ದೆ, ಇಂದು ಅವರ ಅಂತರಂಗದಲ್ಲಿಳಿದು ಅವರ ಜೀವನವನ್ನ ಅವರ ಮನಸ್ಥಿತಿಯಲ್ಲೇ ನೋಡೋ ಸಂದರ್ಭ. ನನ್ನ 5 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದೆ. ಅವರೆಲ್ಲ ಸುಖ ಸಂತೋಷದಿಂದ ನೆಮ್ಮದಿಯ ಬದುಕು ಕಂಡಿದ್ದಾರೆಂದು ಭಾವಿಸಿದ್ದೆ. ಈಗ ನಾನು ಮತ್ತೆ ಮತ್ತೆ ಯೋಚಿಸಬೇಕಿದೆ, ನನ್ನ ಮಕ್ಕಳು ನಿಜಕ್ಕೂ ಸುಖ ಸಂತೋಷದಲ್ಲಿರುವರೇ? ಜೀವನದಲ್ಲಿ ನೆಲೆಕಂಡಿರುವರೇ? ನನ್ನ ಮಗಳು ಶ್ರದ್ಧಾ ರೋಹಿತ್ನೊಂದಿಗೆ ಮದುವೆ ಮಾಡಿದೆ. ಒಳ್ಳೆ ಕುಟುಂಬ, ಮೇಲ್ಕೋಟೆಯಲ್ಲಿ ಸೆಟ್ಲ್ ಆಗಿದ್ದಾರೆ. ಮದುವೆ ಮಾಡಿ 3 ವರ್ಷ ಆಯಿತು. ಅವಳು ಚೆನ್ನಾಗೇ ಇದ್ದಾಳೆ. ಗಂಡ, ಅತ್ತೆ, ಮಾವ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ. ಆಗಾಗ ತವರಿಗೆ ಬರೋಳು. ತನ್ನ ಗಂಡ, ಅತ್ತೆ, ಮಾವನ ಬಗ್ಗೆ ಒಂದು ಚಕಾರವೆತ್ತಿದ್ದಿಲ್ಲ. ಗಂಡನ ಮನೆಯಲ್ಲಿ ಸಂತೋಷದಲ್ಲಿದ್ದಾಳೆ. ಒಬ್ಬ ತಂದೆಯಾಗಿ ಮಗಳನ್ನ ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಿದೆ ಅನ್ನೋ ತೃಪ್ತಿ ನನಗಿತ್ತು. ಆದರೆ
ನನ್ನ ಮಗಳು ನಿಜವಾಗಲೂ ಸಂತೋಷವಾಗಿದ್ಲ? ಅವಳ ಜೀವನ ಬಂಗಾರ ಆಯ್ತಾ? ಸಾಯಂಕಾಲ ಒಂದು ಪಾರ್ಟಿ ಇದೆ, ಇಬ್ರು ಹೋಗ್ಬೇಕು. ಹೇಳದ್ ಕೇಳಿಸ್ತಾ ಇದೆಯಾ? ಇವತ್ತು ಸಾಯಂಕಾಲ ಜ್ಞಾನೇಶ್ ಮನೆಯಲ್ಲಿ ಪಾರ್ಟಿ, ನಾವಿಬ್ರು ಹೋಗ್ತಾ ಇದೀವಿ ಅಂದೆ. ಪಾರ್ಟಿ ಫಂಕ್ಷನ್ ಇಂಥ ಟೈಮ್ ಅಲ್ಲ. ಏನೀಗ ನಿಮ್ಮ ಅಪ್ಪ ಸತ್ತಾಗ್ಲೇ 15 ದಿನ ಆಯ್ತು, ಎಲ್ಲ ಮರ್ತಾಯ್ತು. ನೀನ್ ಇನ್ನೂ ಕಣ್ಣೀರ್ ಹಾಕ್ತಾ ಇದ್ದ ನಿಮ್ಮ ಅಪ್ಪ ಏನು ಎದ್ದು ಬರೋದಿಲ್ಲ. ಅದನ್ನೇ ಕಾರಣ ಮಾಡಿಕೊಂಡು ಬರೋದಿಲ್ಲ ಅಂದ್ರೆ ನನಗೆ ಅನುಮಾನ ಬರುತ್ತೆ. ಯಾಕೆ, ಬೇರೆ ಏನಾದ್ರೂ ಕಾರಣ ಇದೆಯಾ? ಏನ್ ನಿಮ್ ಮಾತಿನ ಅರ್ಥ? ಅದೆಲ್ಲ ಮಾತು ಬೇಡ ಅಂದೆ. ರಾತ್ರಿ ಪಾರ್ಟಿಗೆ ನೀನು ಬರಬೇಕು ಅಷ್ಟೇ. ಆ ಜ್ಞಾನೇಶ ಅವನ್ ಸುತ್ತಮುತ್ತ ಇರೋರು ಸರಿ ಇಲ್ಲ. ಪಾರ್ಟಿನಲ್ಲಿ ಕೆಟ್ಟದಾಗ ಬಿಹೇವ್ ಮಾಡ್ತಾರೆ, ಕೈ ಮೈ ಮುಟ್ಟಿ ಮಾತಾಡಿಸ್ತಾರೆ. ಇದನ್ನೆಲ್ಲ ನನಗ್ ಸಹಿಸ್ಕೊಂಡಿರೋದಕ್ಕೆ ಆಗಲ್ಲ. ಇಲ್ಲಿ ಸಂಸ್ಕೃತಿ ಸಂಪ್ರದಾಯ, ಅಲ್ಲಿ ಪಾರ್ಟಿ. ಜ್ಞಾನೇಶ ನನಗೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಕೊಡ್ತಾನೆ, ವ್ಯವಹಾರಸ್ಥ ಅವನು. ನೀನ್ ಹೇಳ್ದ ಹಾಗೆ ಪೂಜೆ ಪುನಸ್ಕಾರ ಮಡಿ ಮೈಲ್ಗೆ ಎಲ್ಲ ಇಲ್ಲಿ, ಅದು ಅಲ್ಲಿ ನಡೆಯೋದಿಲ್ಲ. ಸತ್ಯ ಸಾವಿತ್ರ ತರ ಅತಿಯಾಗಿ ಆಡಬೇಡ. ರಾತ್ರಿ 8 ಗಂಟೆಗೆ ಪಾರ್ಟಿ. ಜ್ಞಾನೇಶ್ ಮನೆ ನಿನ್ ಗೊತ್ತಿದೆಯಲ್ಲ, ಮನೆಯಿಂದ ಬೇಗ ಹೊರಟು ಜ್ಞಾನೇಶ್ ಮನೆ ಮುಂದೆ ಬಂದು ಕಾಯ್ತಾ ಇರು. ನಡ್ಕೊಂಡೆ ಹೋಗು, ಅದಕ್ಕೇನು ಆಟೋ ಬೇಕಾಗಿಲ್ಲ. ನಾನು ನನ್ನ ಗಾಡೀಲಿ ಬರ್ತೀನಿ. ನಾನು ಬಂದ ಮೇಲೆ ಇಬ್ರು ಒಟ್ಟಿಗೆ ಮನೆ ಒಳಗೆ ಹೋಗೋಣ. ಇದನ್ನೇ ಅಡ್ವಾಂಟೇಜ್ ತಗೊಂಡು ಯಾವುದೇ ಕಾರಣಕ್ಕೂ ನನಗೆ ನಿನ್ನ ಮುಖ ತೋರಿಸಬಾರ್ದು. ನಾವು ಹೀಗಿದೀವಿ ಅಂತ ಅಲ್ಲಿರೋರು ಯಾರಿಗೂ ಗೊತ್ತಾಗ್ಲೂ ಕೂಡ್ದು. ತಿಳಿತಾ? ರಾತ್ರಿ 8 ಗಂಟೆಗೆ ಪಾರ್ಟಿ. ಜ್ಞಾನೇಶ್ ಮನೆ ಹತ್ರ ಕಾಯ್ತಾ ಇರು. ಬಂದೆ ಬಂದೆ ಮಾಡ್ಕೊಂಡು ಬರ್ಬೇಕು ತಾನೆ. ವಾವ್, ರಾಗಿ ರೊಟ್ಟಿ. ಅಮ್ಮ, ರಾಗಿ ರೊಟ್ಟಿ ನನಗ್ ಬೇಡ, ಸ್ವಲ್ಪನೂ ಚೆನ್ನಾಗಿರಲ್ಲ. ಸಾಕ್ ಸುಮ್ನಿರೆ. ನಾಲ್ಗೆ ರುಚಿ ಮುಖ್ಯನಾ ಆರೋಗ್ಯ ಮುಖ್ಯನಾ? ರಾಗಿ ಬಗ್ಗೆ ಗಾದೆ ಗೊತ್ತಾ? ಹಿಟ್ಟಂ ತಿಂದಂ ಬೆಟ್ಟಂ ಕಿಟ್ಟಿಟಂ. ನೀವ್ ಯಾಕ್ರೆ ನಗ್ತಾ ಇದ್ದೀರಾ? ಇದನ್ನ 100 ಸರಿ ಹೇಳಿದ್ಯಾ? ಇನ್ನು 1000 ಸಲ ಹೇಳ್ತೀನಿ. ನಿಮ್ಮಪ್ಪ ನಿಮ್ಮಿಬ್ರು ಕೆಡ್ಸಿಟ್ಬಿಟ್ಟಿದ್ದಾರೆ. ಬೇಗ ಬೇಗ ತಿನ್ನು, ಇನ್ನೊಂದು ರೊಟ್ಟಿ ತರ್ತೀನಿ. ಅಪ್ಪ, ತಿಂತಿದ್ದೀರಾ? ನನಗೂ ತಿನ್ನಕ್ಕಾಗ್ತಿಲ್ಲ. ಸ್ವಲ್ಪ ಸುಮ್ಮನೆ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಹೆಚ್ಚಬೇಡಿ, ಅಮ್ಮನಿಗೆ ಗೊತ್ತಾಗ ತಿನ್ನೋದಕ್ಕೆ ಬಿಡ್ತಾಳ. ಅಮ್ಮ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ತಿಂದು ಮುಗಿಸ್ಬೇಕು. ಓಕೆ, ಚೆನ್ನಾಗಿದೆ ಡ್ಯಾಡಿ, ತುಂಬಾ ಚೆನ್ನಾಗಿದೆ. ಇದು ಡೈಲಿ ತಂದ್ಕೊಡಿ ಡ್ಯಾಡಿ. ಖಂಡಿತ ತಂದು ಕೊಡ್ತೀನಿ, ಆದ್ರೆ ಅಮ್ಮನಿಗೆ ಗೊತ್ತಾಗಬಾರ್ದು. ಓಕೆ? ಆಯ್ತು ಡ್ಯಾಡಿ, ನಾವ್ ಹೇಳಲ್ಲ. ಅದು ಗೊತ್ತು ಪುಟ್ಟ, ನೀವು ಹೇಳಲ್ಲ ಅಂತ. ತಿನ್ಬೇಕು.
ವಾಂತಿ ಮಾಡ್ಕೊಂತಿದ್ದಾನೆ. ಮತ್ತೇನಾ? ಹೌದಪ್ಪ. ಓಯ್, ಯಾಕೋ ಇತ್ತೀಚೆಗೆ ಅವ್ನು ತುಂಬ ಸೂಕ್ಷ್ಮ ಆಗ್ಬಿಟ್ಟಿದ್ದಾನೆ. ಅದ್ಯಾರ್ಗಪ್ಪ? ನಿಮ್ಮ ಅಣ್ಣನಿಗೆ ತುಂಬ ಸುಸ್ತಾಗಿದೆಯಲ್ಲ, ಅದಕ್ಕೆ ಅವನಿಗೆ. ರೀ, ಇವನ್ ವಾಂತಿ ಮಾಡ್ಕೋತಾ ಇರೋ ರೀತಿ ನೋಡಿದ್ರೆ ಮತ್ತೆ ಫುಡ್ ಪಾಯ್ಸನಿಂಗ್ ಆಗಿದೆ ಅನ್ಸತ್ತೆ. ನಿನ್ನೆ ಕದ್ದು ಸ್ಕೂಲಲ್ಲಿ ಏನೋ ತಿಂದಿರ್ಬೇಕು. ಏನ್ ತಿಂದಿ ಅಂತ ಕೇಳಿದ್ರೆ ಬಾಯ ಬಿಡಲ್ಲ ಅಂತಾನೆ. ಹೋಗ್ಲಿ ಬಿಡು, ಯಾಕೆ ಮಗು ಮೇಲೆ ಹೋಗ್ತಾ ಇದೆಯಾ? ಹಾ, ಮುದ್ದು ಮಾಡಿ. ಏನಪ್ಪ, ನಿನ್ನೆ ಪಿಜ್ಜಾ ತಿಂದಿರೋದು ಅಮ್ಮನಿಗೆ ಗೊತ್ತಾಗಬಾರ್ದು. ಅವಳಿಗೆ ಏನಾದರೂ ವಿಷಯ ಗೊತ್ತಾದ್ರೆ ನಮ್ಮನ್ನೆಲ್ಲರನ್ನ ಹಾಕಿ ರುಬ್ಬಿ ಚಟ್ನಿ ಮಾಡ್ಬಿಡ್ತಾಳ ಅವಳು. ಅರ್ಥ ಆಯ್ತಾ? ರೀ, ಅಪ್ಪ, ಅಮ್ಮ ಕರೀತಿದ್ದಾರೆ. ಯಾರನ್ನ? ನಿಮ್ಮನ್ನೇ. ಬಂದೆ ರೀ, ಬಂದೆ ಬಂದೆ. ರೀ, ಏನ್ ಸರ್? ಏನಿದು ಏನಿದು ಅಂದೆ. ಇದೆಲ್ಲ ನಮ್ಮ ಮನೆಗೆ ಹೇಗ್ ಬಂತು? ಅದು ನಿಮ್ಮನ್ನೇ ಕೇಳ್ತಾ ಇರೋದು. ಸರಿ, ಆಕ್ಚುಲಿ ಏನಾಯ್ತು ಅಂದ್ರೆ ಅದು ಸುಳ್ಳು ಹೇಳ್ಬೇಡಿ. ನಿಮ್ಗೆ ಸರಿಯಾಗಿ ಸುಳ್ಳು ಹೇಳೋದಕ್ಕೂ ಬರೋದಿಲ್ಲ. ಮತ್ತೆ ಸುಳ್ಳು ಹೇಳಿ ಸಿಕ್ಕಾಕೋಬೇಡಿ. ಮಕ್ಳಿಗೆ ಈ ತರ ಜಂಕ್ ಫುಡ್ ಹಾಳು ಮೂಳು ಎಲ್ಲ ತಂದ್ಕೊಡ್ಬೇಡಿ. ಅವ್ರಿಗೆ ಜೀರ್ಣ ಆಗಲ್ಲ ಅಂತ ಹೇಳಿಲ್ವಾ? ಅಲ್ಲ ಸರಿ, ಮಕ್ಕಳು ಆಸೆ ಪಟ್ರು ಅಂತ. ನಿಮ್ಗೊಬ್ರಿಗೇನ ಅವ್ರ ಮೇಲೆ ಪ್ರೀತಿ ಇರೋದು? ನನಗ್ ಪ್ರೀತಿ ಇಲ್ವಾ? ನಾನೇನು ಅವ್ರ ಶತ್ರುನಾ? ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಅವ್ರಿಗೆ ವಾಂತಿ ಆದಾಗ್ಲೇ ಅನ್ಕೊಂಡೆ ಏನೋ ಫುಡ್ ಇನ್ಫೆಕ್ಷನ್ ಆಗಿರ್ಬೇಕು ಅಂತ. ನಾನ್ ಮಾಡಿರೋ ಅಡ್ಗೆಲಿ ಏನಾದ್ರೂ ವ್ಯತ್ಯಾಸ ಆಯ್ತಾ ಅಂತ ನಾನು ಎಷ್ಟು ಗಾಬರಿ ಪಟ್ಟೆ ಗೊತ್ತಾ? ಅಲ್ಲ ಸವಿ, ಅಪರೂಪಕ್ಕೆ ಮಕ್ಕಳು ಆಸೆ ಪಟ್ರು ಅಂತ. ಅಲ್ಲ, ಅವ್ರ ಮನಸ್ಸು ನೋಯಿಸಬಾರ್ದು. ಅವ್ರು ಆಸೆ ಪಟ್ರು, ಅವ್ರು ಕೇಳಿದ್ರು, ನೀವು ತಂದ್ಕೊಟ್ಬಿಟ್ರಿ. ಈಗ ಅನುಭವಿಸ್ತಾ ಇರೋರು ಯಾರು? ಬುದ್ಧಿ ಬರಲ್ಲ. 3 ಜನನು ಹೀಗೆ ಹಾಳು ಮೂಳು ತಿಂದು ಮಲ್ಕೊಡಿ. ನಾನೊಬ್ಳು ಇದೀನಲ್ಲ ನಿಮ್ಗೆಲ್ರಿಗೂ ಸೇವೆ ಮಾಡಕ್ಕೆ. ಸವಿ, ತಪ್ಪೆಲ್ಲ ನಂದೆ. ಕೊನೆಗೂ ಅಪರಾಧಿ ಸ್ಥಾನದಲ್ಲಿ ನಾನೇ ನಿಂತ್ಕೊಳ್ಳೋಗಾಯ್ತು. ನಿಮಗಳಿಗೆ ಹೇಗ್ ಬೇಕೋ ಹಾಗಿರಿ. ನನ್ಗೆ ಗಂಡ ಮಕ್ಕಳು ಅಂದ್ರೆ ಪ್ರೀತಿ ಇಲ್ಲ. ನನ್ಗೇನು ಮಾಡಕ್ ಬರಲ್ಲ. ನಾನ್ ಸರಿ ಇಲ್ಲ. ನಾನ್ ಮಾಡಿ ಹಾಕೋದು ಯಾವುದು ನಿಮ್ಗೆ ಇಷ್ಟನೂ ಆಗೋದಿಲ್ಲ. ನಾನು ನಿಮ್ಗಳಿಗೇನು ಅಲ್ಲ ಅಲ್ವಾ? ಸವಿ, ಸಾರಿ ಅಂತ ಹೇಳಿದ್ನಲ್ಲ. ಅಲ್ಲ, ಅಂಥದ್ದು ಏನಾಯ್ತು ಈಗ? ಏನು ಏನಾಯ್ತು ಅಂತ ನನ್ನೇ ಕೇಳ್ತೀರಾ? ಮಕ್ಕಳ ಕೈಲಿ ಮಾತು ಕೇಳೋಂಗಾಯ್ತು. ಅನೂಪ್ ಏನಂದ ಗೊತ್ತಾ? ನನಗೆ ಅವನ ಆರೋಗ್ಯದ ಬಗ್ಗೆ ಚಿಂತೆ, ಆದ್ರೆ ಅವನ್ಗೆ ನೀವು ಹೊರಗಡೆಯಿಂದ ತಂದ್ಕೊಡ್ತಿರಲ್ಲ ತಿಂಡಿ, ಅದ್ರ ಬಗ್ಗೆ ಆಸಕ್ತಿ. ನೀವು ಅವನ್ಗೆ ಸಪೋರ್ಟ್ ಮಾಡಿ. ಏನೋ ಮಕ್ಕಳು ಆಸೆ ಪಟ್ಟು ತಗೊಂಬಂದಪ್ಪ, ಆಗಿದ್ದಾಗೋಯ್ತು. ಈಗ ಅಂದದ್ದು ಯಾರು ಹೇಳು? ನಿನ್ನ ಮಗನೇ ಅಲ್ವಾ? ಅವನು ಏನು ತಿಳಿಯುತ್ತೆ ಹೇಳು? ಚಿಕ್ಕ ಹುಡುಗ ಅವನಿನ್ನು. ಯಾಕೆ ಸರ್ ಇಷ್ಟೊಂದು ಸಣ್ಣ ವಿಷಯಕ್ಕೆ ಸೀರಿಯಸ್ ಆಗ್ತೀಯಾ? ಅದಕ್ಕೆ ಹೇಳ್ತಾ ಇರೋದು, ಈಗ ನಾವು ಹುಷಾರಾಗಿರ್ಬೇಕು. ಈ ಚಿಕ್ಕ ವಯಸ್ಸಲ್ಲೇ ಬಗ್ಸಕ್ಕಾಗ್ಲಿಲ್ಲ ಅಂದ್ರೆ ದೊಡ್ಡವರಾದ್ಮೇಲೆ ಬಗ್ತಾರಾ? ಅವ್ರಿಗೆ ಒಳ್ಳೇದು ಯಾವುದು ಕೆಟ್ಟದ್ ಯಾವುದು ಅಂತ ನಾನು ಹೇಳ್ಕೊಡಕ್ ನೋಡ್ತಾ ಇದ್ದೀನಿ. ನೀವು ನನಗೆ ಸಪೋರ್ಟ್ ಮಾಡೋದು ಬಿಟ್ಟು ನನಗೆ ತಮಾಷೆ ಮಾಡಿದ್ರೆ? ತಮಾಷೆ ಮಾಡ್ತಿಲ್ಲ ಸವಿ, ಸಾರಿ ಅಂತ ಹೇಳಿದ್ನಲ್ಲ. ಓಕೆ, ಇನ್ನು ಮುಂದೆ ಇಂಥ ತಪ್ಪಾಗಲ್ಲ. ಓಕೆನಾ? ಐ ಪ್ರಾಮಿಸ್. ಪಾಪ ಅನೂಪ್ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ಯಾಕೆ? ಅನೂಪ್, ಅನೂಪ್ ಬಾಯಿಲೆ, ಅಮ್ಮ ಕರಿತಾ ಇದ್ದಾರೆ. ಈಗ ಮಕ್ಕಳನ್ನ ಯಾಕೆ ಕರಿತಾ ಇದ್ದೀರಾ ಸುಮ್ನೆ? ಅಲ್ಲ, ಬಾ. ಅಮ್ಮ, ಸಾರಿ ಅಮ್ಮ, ಇನ್ನೊಂದ್ಸಲಿ ಆ ಥರ ಮಾತಾಡಲ್ಲ. ಸಾರಿ ಕೇಳು ಅಂತ ಅಪ್ಪ ಹೇಳ್ಕೊಟ್ರಾ? ನಾನೇ ಕೇಳಿದ್. ಜ್ವರ ಇದೆ, ನೀನ್ ಯಾಕೋ ಎದ್ ಬಂದೆ? ಇಲ್ಲಮ್ಮ, ಜ್ವರ ಹೊರ್ಟೋಯ್ತು. ಹೌದಮ್ಮ, ಅಣ್ಣಂಗ್ ಜ್ವರ ಹೋಗಿದೆ. ಆಹಾ, ಏನಣ್ಣ ಏನ್ ತಂಗಿ? ಓತಿಕೆ ತಂಗಿ ಬೇಲಿ ಸಾಕ್ಷಿ. ಅವ್ಳು ಹೇಳದ್ಲು ಅಂತ ಬಿಟ್ಬಿಡ್ತೀನ? ನಡಿಯೋ, ಮಲ್ಕೊ ನಡಿಯೋ, ನಡಿಯಿಂದೆ.
ಇನ್ನೊಂದು ಹಾಡು ಹೇಳ್ತೀನಿ, ಜೋಗಿ ರಿಮಿಕ್ಸ್. ಓಕೆ? ಕೇಳುವೆನು ವರವನ್ನು ಕೊಡು ಮಾವ ಮಗಳನ್ನು, ಕಡೆತನಕ ಇರುತ್ತೀವಿ ಜೋಡಿ, ಕೊಡದಿದ್ರೆ ಹೋಗ್ತೀವಿ ಓಡಿ. ಅದ್ ಪ್ರೀತಿ ಸಾಂಗ್ ಇದೆಯಲ್ಲ ಅದ್ ಹಾಡೋ. ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಇದಾರೆ. ಪರವಾಗಿಲ್ಲ, ಹಾಡ. ಪ್ರೀತಿಯಲ್ಲಿ ಇರೋ ಸುಖ ನಿಂಗೆ ಗೊತ್ತಿಲ್ಲ, ಯಪ್ಪ ವಯಸ್ಸಾಯ್ತಲ್ಲ ನೀ ಮುಖ ಇದೆಯಲ್ಲ, ತೋರಿಸುವೆ ಜೊತೆ ಬಂದರೆ ಲವಲ್ಲಿರುವ ಹೊಸ ಪ್ರೀತಿಯಲ್ಲಿ ಇರೋ ಸುಖ ನಿಂಗೆ ಗೊತ್ತಿಲ್ಲ, ಯಪ್ಪ ವಯಸ್ಸಾಯ್ತಲ್ಲ. ನಾನು ಹೇಳ್ದೆ ಅಪ್ಪನ ಮುಂದೆ ಹೇಳಲ್ಲ ಅಂತ ಕೇಳ ನೀವು. ಸದ್ಯ ನಮ್ ನೀರಜ್ ಇದಾನೆ ಅಂದ್ರೆ ನಮ್ ಮನೆನೇ ಒಂದ್ ನಗೆ ಕೂಟ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ನನ್ನ ಮಗ ಲಾಸ್ಟ್ ಚಾಲೆಂಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಪ್ರೈಸ್ ತಗೋತಾನೆ ಅಂತ ಕಾಣುತ್ತೆ. ಅಡ್ಡ ಏನಿಲ್ಲ ಅಂದ್ರೂ ಒಂದು ಕಾನ್ಸಲೇಷನ್ ಪ್ರೈಸ್ ಆದ್ರೂ ಸಿಗುತ್ತೆ ಅವನಿಗೆ. ಆಯ್ತು ಚಿಕ್ಕಪ್ಪ, ನಿಮ್ಮ ಆಶೀರ್ವಾದದಿಂದ ಹಾಗೆ ಆಗಿ. ಅಕಸ್ಮಾತ್ ಏನಾದ್ರು ಒಂದು ಪ್ರೈಸ್ ಬಂದ್ರೆ ನಿಮ್ಗೆ 2 ಅವರ್ ಎಕ್ಸ್ಟ್ರಾ. ನೀರಜ್ ಇನ್ನೊಂದ್ 4 ಜೋಕ್ ಹೇಳೋ. ಸಂಧ್ಯಾ ಮುಖದಲ್ಲಿ ನಗು ನೋಡೋದಕ್ಕೆ ನಾವೆಲ್ಲ ಕಾಯ್ತಾ ಇದೀವಿ. ಹೌದು ಕಣ, ಜೋಕ್ಸ್ ಹೇಳ. ನಾನಿರೋ ಕಡೆ ಎಲ್ಲರೂ ನಗ್ನಗ್ತಾ ಇರ್ಬೇಕು, ಯಾರು ಬೇಜಾರು ಮಾಡ್ಕೋಬಾರ್ದು. ನಾನು ಅದಕ್ಕೆ ಅವಕಾಶನೂ ಕೊಡಲ್ಲ. ಸಂಧ್ಯಾ ಮೇಡಮ್, ನಿಮಗೆ ನಗು ಬರ್ದಿದ್ರೆ ಹೇಳಿ, ನಗ್ಸೋದಕ್ಕೆ ಅಂತಾನೆ ನಾವಿದೀವಿ. ಪಾಪ ಮೊದಲನೇ ಸಲ ಮದುವೆ ಮಾಡ್ಕೊಂಡು ಮನೆಗೆ ಬಂದಿದ್ದೀರಾ? ಎಲ್ರು 2 ಸಲ ಮದ್ವೆ ಆಗ್ತಾರೆ. ಚಿಕ್ಕಮ್ಮ ಚಿಕ್ಕಪ್ಪ ನೀವು ಹೀಗೆ ಲೂಸ್ ಬಿಟ್ರೆ ನಾಳೆ ಇನ್ನೊಂದು ಮದುವೆ ಆದ್ರೂ ಆಗ್ಬೋದು. ಬಿ ಕೇರ್ಫುಲ್. ಓಕೆ ಓಕೆ ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಈ ಮನೇಲಿ ನಡೆದಿರೋ ಮೊದಲನೇ ಮದುವೆ, ಮೊದಲನೇ ಸೊಸೆ ಈ ಮನೆ ಕಾಲಿಟ್ಟಿದ್ದಾಳೆ. ಸೊ ಮೊದಲೇ ಡಿಸೈಡ್ ಮಾಡಿರೋ ಹಾಗೆ ಒಂದು ಗ್ರ್ಯಾಂಡ್ ಪಾರ್ಟಿ ಆಗ್ಬೇಕು. ಫ್ರೆಂಡ್ಸು ರಿಲೇಟಿವ್ಸು ಎಲ್ಲರೂ ಕರಿಬೇಕು. ಇಲ್ಲಾಂದ್ರೆ ನಮ್ಮ ಮನೆ ಹೆಸರು ಏನಾಗತ್ತೆ ಯೋಚನೆ ಮಾಡಿದ್ದೀರಪ್ಪ? ಬೇಡ ನೀರಜ್, ಪಾರ್ಟಿ ಬೇಡ. ಸಂಧ್ಯಾ ತಂದೆ ದುರಂತ ನಿನಗೂ ಗೊತ್ತಿದೆಯಲ್ಲ. ಈ ಸಮಯದಲ್ಲಿ ಪಾರ್ಟಿ ಮಾಡಿದ್ರೆ ಚೆನ್ನಾಗಿರಲ್ಲ. ಮುಂದೆ ಯಾವಾಗಲಾದ್ರೂ ಮಾಡೋಣ.